ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಬ್ರೇಕ್ನ ನಂತರ ವೆಲ್ಕಮ್ ಟು ಅಮ್ಮ. ಇನ್ನು ಮುಂದೆ ಈಗ ನಿರ್ದೇಶನವನ್ನು ಮಾಡ್ಕೊಂಡು ಮುಂದುವರಿಯುವಾಗಲೂ ಕೂಡ ಅಮ್ಮ ನಿಮ್ಮ ಜೊತೆಯಲ್ಲಿ ಒಬ್ಬ ಬೆನ್ನೆಲುಬಾಗಿ ಇರಬೇಕು ಅನ್ನುವಂಥ ಆಸೆ ನಿಮಗಿದೆಯಾ? ಅಥವಾ ಅಮ್ಮನಷ್ಟಕ್ಕಿರಲಿ, ಅಮ್ಮನ ವಾತ್ಸಲ್ಯ ಬದಿಲಿರಲಿ, ನನ್ನ ಕೆಲಸ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅದನ್ನು ಎರಡು ಪ್ಯಾರಲಲ್ ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಶಿ ಈಸ್ ಆಲ್ವೇಸ್ ದೇರ್. ಅವ್ರು ಇರಲೇಬೇಕು. ಓಕೆ. ನೀವು ಪಾಕೆಟ್ ಮನಿ ಅಜಯ್ ಆಗಿದ್ರಾ ಚಿಕ್ಕವರಾಗಿದ್ದಾಗ, ಅಥವಾ ಯಾವ ಥರ? ಅಥವಾ ನಿಮ್ಮ ಅಗತ್ಯಗಳಿಗೆ ಅಮ್ಮನ ಹತ್ರ ಕೇಳಿ ತಗೊಂಡು ಹೋಗುವಂಥದ್ದ, ಅಥವಾ ಒಂಚೂರು ಫ್ಲಿಕ್ ಮಾಡಿ ತಗೊಂಡು ಹೋಗುವಂಥದ್ದ? ಇಲ್ಲ, ಫ್ಲಿಕ್ ಯಾವತ್ತೂ ಮಾಡಲಿಲ್ಲ. ಅದಕ್ಕೆ ಗುಡ್ ಬಾಯ್. ಆಮೇಲೆ ಅಂದರೆ ಅಮ್ಮನ ಹತ್ರ ಕೇಳ್ತಾ ಇದ್ರಾ, ನನಗೆ ಇಂತಿಂಥದ್ದಕ್ಕೆ ಬೇಕು? ಕೇಳ್ತಾ ಇದ್ದೆ. ಯಾವುದಕ್ಕೋಸ್ಕರ ಕೇಳ್ತಾ ಇದ್ರಿ ಅಮ್ಮನ ಹತ್ರ ದುಡ್ಡನ್ನು? ಇಲ್ಲ, ಬಟ್ ನನಗೆ ಚಿಕ್ಕವನಿದ್ದಾಗಿಂದನೂ ಇವತ್ತುವರೆಗೂ ನನ್ನ ಪರ್ಸ್ನಲ್ ಶೌಕಿಗಳು ಯಾವುದೂ ಇಲ್ಲ. ನಾನು ಅಂದರೆ ಬಟ್ಟೆ ತೊಗೋಬೇಕಾಗಲಿ ಅಥವಾ ಏನಾದರೂ ಲಕ್ಸುರಿ ರಿಕ್ವೈರ್ಮೆಂಟ್ಸ್ ಆಗಲಿ ಯಾವತ್ತೂ ಅದು ಇಲ್ಲವೇ ಇಲ್ಲ ನನಗೆ. ಏನಾದರೂ ಇದ್ರೆ ಭಾಳ ಸ್ಟ್ರೇಂಜ್ ಅಜಯ್ ನೀವು. ನಾನು ಹೇಳ್ತಾ ಇದ್ದೀನಿ ಯೂತ್ ಐಕಾನ್ ಅಂತ ಹೇಳಿ, ಕ್ಯೂಟ್ ಅಜಯ್, ಕ್ಯೂಟ್ ಆ್ಯಕ್ಟರು ಅಂತೆಲ್ಲ ನಾವು ಹೇಳ್ತೀವಿ. ನಿಮಗೆ ಶೋಕಿಗಳೇ ಹೆಚ್ಚಾಗಿ. ಸಿನಿಮಾ ಅಂದ್ರೇ ಶೋಕಿ ಅಂತ ಅಲ್ವಾ? ಮೊದಲಿಂದನೂ ಸಿನಿಮಾ ನೋಡೋಕೆ ಹೋಗೋದು ಅಂದರೆ ಶೋಕಿಪ್ಪ, ಅವನು ಭಾಳ ಸಿನಿಮಾ ನೋಡೋಕೆ ಹೋಗ್ತಾನೆ ಅಂತ. ಅಂಥದ್ರಲ್ಲಿ ಒಬ್ಬ ಸಿನಿಮಾ ಸ್ಟಾರ್ ಆಗಿದ್ದುಕೊಂಡು, ಅದು ಸಕ್ಸಸ್ಫುಲ್ ಸ್ಟಾರ್ ನಮ್ಮ ದೃಷ್ಟಿಯಿಂದ, ಒಬ್ಬ ನಟ ಆಗಿ ನೀವು ಯಾವತ್ತೂ ಸಕ್ಸಸ್ಫುಲ್. ಅವರಿಗೆ ಶೋಕಿ ಇಲ್ಲ ಅಂದರೆ ನಂಬೋದು ಕಷ್ಟ. ನಿಮ್ಮ ಅಮ್ಮ ಯಾವತ್ತೂ ಯಾವ ಶೋಕಿನೂ ನಿಮಗೆ ಹೇಳೂ ಇಲ್ಲಲ್ಲ? ಮೇ ಬಿ ನೀವೀಗ ಕಾಲೇಜ್ ಮೆಟ್ಲು ಹತ್ತಿದಾಗ ಎಲ್ಲೋ ಯಾವುದೋ ಹೋಗು ಒಂದು ಹುಡುಗಿಗೆ ಒಂದು ಲೈನ್ ಗೀನ್ ಹೊಡೆದಿದ್ದೆಲ್ಲ ಏನಿಲ್ವೇ ಇಲ್ಲ? ಇದಾವೆ. ಮತ್ತೆ ಅಂಥದ್ದೆಲ್ಲ ಹೇಳ್ದೆ ಸುಮ್ಮನೆ ಕೂತಿದ್ದೀರಲ್ಲ. ನಮ್ಮಿಲ್ಲಿ ಹುಡುಗರು ಕಾಯ್ಕೊಂಡಿದ್ದಾರೆ, ಇಂಥದ್ನೆಲ್ಲ ಹೇಳ್ತೀರಾ ಅಂತ. ಅಲ್ಲ, ಗಲಾಟೆ ಆಗಿರೋದು ಆ ರೀಸನ್ಸ್ಗೂ ಕೂಡ ಗಲಾಟೆಗಳಾಗಿವೆ. ಓಹೋ, ಓಕೆ. ಒಂದು ಘಟನೆ ಹೇಳಿ, ಪರವಾಗಿಲ್ಲ, ಯಾರು ಏನು ತಪ್ಪು ತಿಳ್ಕೊಳ್ಳಲ್ಲ. ಅಥವಾ ನಿಮ್ಮನ್ನು ಮದುವೆ ಮಾಡ್ಕೊಂಡು ಬರೋ ಹುಡುಗಿನೂ ಯಾವ ಕಾರಣಕ್ಕೂ ತಪ್ಪು ತಿಳ್ಕೊಳ್ಳಲ್ಲ, ಯಾಕಂದ್ರೆ ಅವಳು ಈ ಜಮಾನದವಳೆ ತಾನೆ. ಹಾಗೇನಾದ್ರು ತಪ್ಪು ತಿಳ್ಕೊಂಡ್ರು ನಿಮ್ಮ ಅಮ್ಮ ಅವ್ರಿಗೆ ಬುದ್ಧಿ ಹೇಳ್ತಾರೆ, ಪರವಾಗಿಲ್ಲ, ಹೇಳಿ. ನಾನು ಕಾಲೇಜ್ ಹೋಗ್ಬೇಕಾದ್ರೆ ನನಗೆ ಫಸ್ಟ್ ಡೇ ನನಗೆ ಬೈಕ್ ಕೊಟ್ಟರು. SD ಬೈಕ್ ಹಾಕೊಂಡು ಹೋಗ್ತಾ ಇದ್ದೆ. ಸೊ ನಾನು ಯಾವಾಗ ಹುಡುಗಿ ಮುಂದೆ ಲೈನ್ ಹೊಡೆಯೋದಕ್ಕೆ ಅಂತ ತೊಗೊಂಡು ಸ್ಟೈಲ್ ಮಾಡೋಕೆ ಹೋಗ್ತಾ ಇದ್ದೆ, ಬೀಳ್ತಾ ಇದ್ದೇನೆ. ನನ್ನ ದುರಾದೃಷ್ಟನ ಏನೋ ಗೊತ್ತಿಲ್ಲ. ಡೆಫಿನೆಟ್ ನಮ್ಮ ಫ್ರೆಂಡ್ಸ್ ಕಾಯೋರು, ಈಗ ಬೀಳ್ತಾನೆ ಅವನು ಅಂತ. ನಾನು ಹೋಗ್ಬಿಟ್ಟು ಏನಾದ್ರು ಸ್ಟೈಲ್ ಮಾಡೋಕೋದ್ರೆ ಗಾಡಿ ಸ್ಕಿಡ್ ಆಗಿ ಬೀಳೋದಿಲ್ಲ, ಬ್ರೇಕ್ ಫೇಲಿಯರ್ ಆಗೋದು, ಏನಾದರೂ ಒಂದಾಗೋದು. ಅದೇ ಒಂದು ಮಾತು ಕೇಳ್ತೀನಿ, ನಿಜವಾಗ್ಲೂ ಅದು ಸ್ಕಿಡ್ ಆಗ್ತಿತ್ತಾ? ನಿಜವಾಗ್ಲೂ ಬ್ರೇಕ್ ಫೇಲ್ಯೂರ್ ಆಗ್ತಿತ್ತಾ? ಅಥವಾ ಅಲ್ಲೇ ಸ್ವಲ್ಪ ಹೊತ್ತು ಅವ್ರ ಮುಂದೆ ಇರೋಣ ಅಂತ ನೀವೇ ಬೀಳ್ತಿದ್ದ? ಅದು ಬೈಕಿಗೆ ಗೊತ್ತಿತ್ತೇನೋ. ಅದನ್ನೇ ಸ್ವಲ್ಪ ಕೃಷ್ಣ ಲವ್ ಸ್ಟೋರಿನಲ್ಲಿ ಹೊಂಬೇಗೌಡರನ್ನ ಬೈಕಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದು. ಬೈಕ್ ಕೆಟ್ಟೋಗುತ್ತೆ ಹುಡುಗಿಯವ್ರ ಮುಂದೆ. ಇದೆಲ್ಲ ಅಮ್ಮನಿಗೆ ಗೊತ್ತಿತ್ತು? ನಿಮ್ಮ ಅಮ್ಮನಿಗೆ ಇದೆಲ್ಲ ಹೇಳಿದ್ರ ನೀವು? ಅಪ್ಪಿ ತಪ್ಪಿ ಇಲ್ಲ? ಇಲ್ಲ, ಇದನ್ನ ನಾನು ಹೆಂಗೆ ಹೇಳಕ್ಕಾಗುತ್ತೆ? ಡೀಟೇಲ್ಸ್ ಹೇಳಿರಲಿಲ್ಲ, ಬಟ್ ಕಂಪ್ಲೇಂಟ್ಸ್ ಬಂದಿತ್ತು ಅವರಿಗೆ. ಅದೇ ಇಂಡೈರೆಕ್ಟ್ ಅವ್ರು ನನಗೆ ತಿದ್ದುಪಡಿಗಳು ಮಾಡಿದ್ರು. ಬಟ್ ಲೇಟರ್ ನಾನು ನೇರವಾಗಿ ಈ ಥರ TV ಚಾನಲ್ಗಳು ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳಿದಾಗ ಮಾತ್ರ ಅವರಿಗೆ. ಮುಂದಿನ ಸಿನಿಮಾದಲ್ಲಿ ನಾನೇನಾದರೂ ನಿಮ್ಮ ಅಮ್ಮಗೆ ಆ್ಯಕ್ಟ್ ಮಾಡ್ಬೇಕಂತೆ ಮೊದಲು ಇದ್ರ ಮೇಲೆಲ್ಲ ಕಣ್ಣಿಟ್ಟಿರ್ತೀನಿ ನೋಡಿ. ಅಜಯ್ ಅವರೇ, ಅಮ್ಮ ಕಾರ್ಯಕ್ರಮಕ್ಕೋಸ್ಕರ ಒಂದು ಹಾಡನ್ನು ಕೆ ಕಲ್ಯಾಣ್ ಅವರು ಬರೆದು ಅದಕ್ಕೆ ಸಂಗೀತವನ್ನು ಕೊಟ್ಟು ಅದ್ಭುತವಾಗಿ ಒಂದೊಂದು ಲೈನ್ಗಳನ್ನು ಕೂಡ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ನಮ್ಮ ತಂಡ ಪಿಕ್ಚರೈಸ್ ಮಾಡಿ ಒಂದು ಕಿರು ಚಿತ್ರೀಕರಣವನ್ನು ಅದಕ್ಕೆ ಮಾಡಿದೆ. ಅದನ್ನು ನೋಡಿ ನಮ್ಮ ಮಾತನ್ನು ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ನಾನಿನ್ನ ತಾಯಾಗಿ ಮತ್ತೆ ಹುಟ್ಟು ಹಾಗೆ ತಿದ್ದಿ ಬರೆಯಲಿ ಬ್ರಹ್ಮ. ತ್ಯಾಗ ಪ್ರೇಮ ಸಹನೆ ಮಮತೆ ನಿನ್ನ ಗುರುತು. ಹೆತ್ತು ಹೊತ್ತು ಅತ್ತು ನಗಿಸುವೆ ಕೊಟ್ಟು ಕೈ ತುತ್ತು. ಪ್ರಾಣ ಕೊಟ್ಟರು ಋಣ ತೀರದು. ಇದು ಆಣೆ ಮಾತು, ನನ್ನಾಣೆ ಮಾತು.
ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ. ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ. ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ. ಕತ್ತಲು ಬೆಳಕಿನ ಬದುಕ ಸಹಿಸಿ ಕನಸನೇವವಳೇ. ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ. ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಜನ್ಮ. ಅಮ್ಮ ಅಂದರೆ ಪ್ರೀತಿ, ಅಮ್ಮ ಅಂದರೆ ತ್ಯಾಗ, ಅಮ್ಮ ಅಂದರೆ ಕರುಣೆ, ಹೀಗೆ ಪಟ್ಟಿ ಉದ್ದ ಬೆಳೀತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಅಮ್ಮ ಅಂದರೆ ಏನು? ಅಮ್ಮ ಅಂದರೆ ಅಮ್ಮ. ಅಮ್ಮ ಅಂದರೆ ಅಮ್ಮನೇ. ಆದರೂ ನಾವು ಸಿನಿಮಾದವರು, ಜನರು ಎಲ್ಲರೂ ಅಮ್ಮ ಅಂತ ಹೇಳಿದ ತಕ್ಷಣ ತುಂಬ ಭಾವುಕರಾಗಿ ಅವರದ್ದೇ ಒಂದು ವ್ಯಾಖ್ಯಾನ ಇರುತ್ತೆ. ಅಜಯ್ ಅವರ ವ್ಯಾಖ್ಯಾನ ಏನು? ನನಗಂತಾನೆ ಅಲ್ಲ, ಮೋಸ್ಟ್ಲಿ ಎಲ್ಲ ಮಗನಿಗೆ ಕೂಡ ದೇವ್ರಿಗಿಂತಲೇ ಶ್ರೇಷ್ಠ. ಮೊದಲು ತಾಯಿ, ಆಮೇಲೆ ದೇವ್ರು ನನಗೆ. ನಾನು ಇವತ್ತಿಗೂ ಮೊದಲು ನಮಸ್ಕಾರ ಮಾಡೋದು ಅಥವಾ ಬೆಳಿಗ್ಗೆ ಎದ್ದು ಫಸ್ಟ್ ನೋಡೋದು ನಮ್ಮ ತಾಯಿನ. ಅಮ್ಮನಿಂದ ನಿಮಗೆ ಯಾವ ಥರದ ನಿರೀಕ್ಷೆಗಳಿದ್ದಾವೆ ಈಗ? ಅಂದರೆ ಈಗ ಅಂತಲ್ಲ, ಚಿಕ್ಕ ಹುಡುಗನಿಂದನೂ ನಮ್ಮಮ್ಮ ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಪಕ್ಕದ ಮನೆಯವರ ಅಮ್ಮ ನೋಡಿದ್ರೆ ಅವ್ರ ಮಕ್ಕಳಿಗೆ ಅದೆಲ್ಲ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ, ಈ ಥರದ ಕಂಪ್ಯಾರಿಸನ್ ಯಾವತ್ತಾದರೂ ಇತ್ತ ನಿಮ್ಮಲ್ಲಿ? ತುಂಬ ಬೋರಿಂಗ್ ಅನ್ಸ್ಬೋದು, ಬಟ್ ಇಲ್ಲ, ನನ್ನ ತಾಯಿನ ನನಗೆ ಶ್ರೇಷ್ಠವಾಗಿ ಅನಿಸಿದ್ದು. ಮೋಸ್ಟ್ಲಿ ಬೇರೆಯವ್ರು ಕಂಪೇರ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇವತ್ತಿಗೂ ನಮ್ಮ ರಿಲೇಷನ್ಸ್ನಲ್ಲಾಗಿರ್ಬೋದು ಅಥವಾ ನಮ್ಮ ಪರಿಚಯ ಇರೋರು ಯಾರು ನಮ್ಮ ಸರ್ಕಲ್ನಲ್ಲಾದ್ರೂ ನನಗೆ ಹೇಳ್ತಾರೆ ನೀವು ತುಂಬ ಅದೃಷ್ಟವಂತ, ನಮ್ಮ ತಾಯಿ ಹೇಳ್ತಾರೆ ನೀವು ತುಂಬ ಅದೃಷ್ಟವಂತರು ಅಂತ. ಬಿಕಾಸ್ ನಾನು ಮಾತ್ರ ಅಲ್ಲ, ನಮ್ಮ ಅಣ್ಣನೂ, ನಮ್ಮ ಅಕ್ಕನೂ, ನಾನು, ಅವ್ರು ನಮಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಾವು ಅಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ತುಂಬ ಗೌರವಿಸ್ತೀವಿ, ತುಂಬ ಪ್ರೀತಿಸ್ತೀವಿ. ಸೊ ಅಂದರೆ ಆ ಮಟ್ಟಿಗೆ ನಮಗೆ ಪ್ರೀತಿ ಮತ್ತು ನಮ್ಮ ಬೆಳವಣಿಗೆ ಕೊಟ್ಟಿದ್ದಾರೆ ನಮಗೆ. ತಾಯಿ ದೇವ್ರ ಸಮಾನ ಅಂತ ಹೇಳ್ತೀವಿ ಹೊರತು ದೇವ್ರಿಗೆ ತಾಯಿ ಸಮಾನ ಅಂತ ಹೇಳೋಕ್ಕಾಗಲ್ಲ. ಹೌದು, ತುಂಬ ಸತ್ಯವಾದ ಮಾತು ಅಲ್ಲ? ಹೌದು. ಈಗ ನೀವು ಸಿನಿಮಾಕ್ಕೆ ಅಂತ ಹೇಳಿ ಬಂದಾಗ ನಿಮ್ಮ ಸಹೋದರ ಸಹೋದರಿಯರು ಅವರ ರಿಯಾಕ್ಷನ್ ಎಲ್ಲ ಯಾವ ಥರ ಇತ್ತು ಅಜಯ್? ಯೂಶಲಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೆ ಇರ್ತಕ್ಕಂಥ ಒಂದು ವಿಷಯ. ಯಾಕಂದರೆ ಅಂದರೆ ಅಸಹನೆ ಅಥವಾ ಏನು ಜಲಸಿ ಅಂತಲ್ಲ, ನಾವು ಅಂದರೆ ಕನಸುಗಳನ್ನ ತಾಯಿ, ನಮ್ಮ ತಂದೆ, ನಮ್ಮ ಮನೇಲಿ ಮಾತ್ರ ಅರ್ಥ ಮಾಡ್ಕೊಂಡಿದ್ದು. ನಾನು ಸಿನಿಮಾಲ್ಲಿ ಹೋಗ್ತೀನಿ ಅಂದರೆ ಮುಂಚೆ ಹಾಸ್ಯವಾಗಿರುತ್ತೆ ಅದು. ಎಲ್ಲರೂ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಇವನೇನು ತಲೆ ಕೆಟ್ಟಿದ್ದೀನಿ ನನಗೆ, ಸಿನಿಮಾದಲ್ಲಿ ಹೋಗ್ತಾನೆ ಹೀರೋ ಆಗ್ತಾನೆ, ಇಲ್ಲಿ ಹಾಸ್ಪಿಟಲ್ ಇರ್ತಾನೆ, ಇವನೇನು ಹೀರೋ ಆಗ್ತಾನೆ. ಬಟ್ ಹೀರೋ ಆದಾಗ ಅದು ಇವನೇನ ಅಜಯ್ ಅನ್ನೋದು ಒಂದು ಸ್ವಲ್ಪ ಟೈಮ್ ತಗೊಳ್ತು. ಬಟ್ ನಾವು ಎವ್ರಿಬಡಿ ಆರ್ ಪ್ರೌಡ್. ನೀವು ಒಂದು 4 ವರ್ಷ ಟೈಮ್ ಕೇಳಿದ್ದೆ ನನ್ನ ತಂದೆ ತಾಯಿ ಹತ್ರ ಅಂತ ಹೇಳಿದ್ರಿ. ಅಕಸ್ಮಾತ್ ಆ 4 ವರ್ಷಗಳಲ್ಲಿ ಎಕ್ಸ್ಕ್ಯೂಸ್ ಮೀನೂ ಬರದೆ, ಯಾವುದೂ ಬರದೆ ಹೋಗಿದ್ದಿದ್ರೆ ನಿಮ್ಮ ಯಾವ ಪ್ರಾಮಿಸ್ ನಿಮ್ಮ ತಾಯಿಗೆ ಇರ್ತಾ ಇತ್ತು? ಏನು ಮಾಡ್ತಾ ಇದ್ದಿರ್ತಿದ್ರಿ? ನಮ್ಮ ಅಣ್ಣ ನನಗೆ ಹೇಳ್ತಾ ಇದ್ದೇನೆಂದರೆ ಓದ್ ಮುಗಿಸು ಅಂತ. ಅವನಿಗೆ ತುಂಬ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ 2ನೇ ತಾಯಿ ನಮ್ಮ ಅಣ್ಣ. ಅಜಯ್ ಓದಲಿ ಅಂತ, ಅವನು ಇಂಜಿನಿಯರ್ ಆಗಲಿ, ಆ ಥರದ ಆಸೆಗಳಿತ್ತು. ಆತ ಇಂಜಿನಿಯರಾ? ನಮ್ಮ ಅಣ್ಣ ಇಂಜಿನಿಯರ್. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಮ, ನೀವು ಹೇಳಿದ್ರಲ್ಲ, ನಮ್ಮ ತಾಯಿ ಮಸ್ಕ ಹೊಡೆದ್ಬಿಟ್ಟು ನಮ್ಮ ತಂದೆಯಿಂದ ಅಪ್ರೂವ್ ಮಾಡಿಸ್ಕೊಳ್ಳೋದು. ಬಟ್ ಇಲ್ಲಿ ನಮ್ಮ ತಾಯಿಗೆ ಮಸ್ಕ ಹೊಡೆದ್ಬಿಟ್ಟು ನಮ್ಮ ಅಣ್ಣನಿಂದ ಅಪ್ರೂವ್ ಮಾಡಿಸ್ಕೊಳ್ತಾ ಇದ್ದೇನೆ. ಸೊ ಆ ಪರಿಸ್ಥಿತಿ. ಸೊ ಆ್ಯಕ್ಚುಲಿ ಟೈಮ್ ನಾನು ಕೇಳಿದ್ದೆ ತಾಯಿಗೆ, ಬಟ್ ಅದು ಇಂಡೈರೆಕ್ಟ್ಲಿ ನಮ್ಮ ಅಣ್ಣನಿಗೆ. ನಾನು ನಮ್ಮ ಅಣ್ಣನಿಗೆ ಹೇಳಿದ್ದೇನೆಂದ್ರೆ, ನಾನು ಇನ್ ಕೇಸ್ ಅಲ್ಲಿ ಆಗಲಿಲ್ಲ ಅಂದರೆ ಅವ್ರು ಹೇಳಿದ್ದು ನಾನು ಕೇಳ್ತೀನಿ, ಓದಂದ್ರೆ ಓದ್ತೀನಿ, ಅವ್ರ ಪ್ರಕಾರ ನಡ್ಕೊಳ್ತೀನಿ ಅಂತ ಇದ್ದಿದ್ದು. ನಡ್ಕೊಳ್ತಾ ಇದ್ದೆ ಮೋಸ್ಟ್ಲಿ ನಡ್ಕೊಳ್ತಾ ಇದ್ದೆ ಅಂತ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ